ರೈತರು ಬಾಂಧವರೇ, ಈ ಥರ ನಮ್ಮ ಇಲ್ಲಿ ತರಗಮಾರು ಬಿದ್ದು ಎಲ್ಲ ಹಾಳಾಗ್ಬಿಟ್ಟಿತ್ತು. ಈ ಥರ ನೋಡಿ ಇದು ಮಾಡಿಬಿಟ್ಟು ಎಲ್ಲ ಲಾಸ್ ಆಗ್ಬಿಟ್ಟು ಆಗಲ್ಲ ಅಂದ್ಬಿಟ್ಟು ನೀನು ಕೈ ಬಿಟ್ಬಿಟ್ಟಿದ್ದೆ. ಯಾವುದೋ ಒಂದು ಮಂಡ್ಯಕ್ಕೆ ಇಸಿ ಫಾರಮ್ಗೆ ಹೋದೆ. ಇಸಿ ಫಾರಮ್ಲಿ ಔಷಧಿ ಮಾಡ್ತಾಯಿದ್ರು. ಆ ಔಷಧಿ ಕೇಳ್ಬಿಟ್ಟು ನಾನು ಏನಂತ ಇದೆ ತರಗಮಾರಿಗೆ ಔಷಧಿ ಕೊಡಿ ಅಂದೆ. ಆವಾಗ ಕೊಟ್ಟರು ಅವರು ಔಷಧಿ ಹೊಡೆಯಕ್ಕೆ ನಿಮ್ಗೆ ತಕೊಂಡು ಹೋಗಿ ಹೊಡೆದು ನೋಡಿ 3 ದಿನಕ್ಕೆ ಡೆವಲಪ್ ಆಯಿತು ಅಂದ್ರೆ ನಮಗೆ ಫೋನ್ ಮಾಡಿ, ಇಲ್ಲ ಅಂತಾರೆ ನಿಮ್ಗೆ ಆರು ಲಕ್ಷ ಬೇಕಾದ್ರೆ ಕಟ್ಕೊಡ್ತೀನಿ ಅಂತ ಹೇಳಿದರು. ಆದ್ದರಿಂದ ನಾವು ತಗೊಬಂದು ಆಧಾರ ಆಗ್ತಾಬಿಟ್ಟು ದಿನ 4,00,000 ರೂಪಾಯಿ ಔಷಧಿ ಹೊಡೆದಿದ್ದೆ. ಒಂದು ಪ್ರಯೋಜನ ಆಗಲಿಲ್ಲ. ಅದರಿಂದ ತಗೊಬಂದು ಆಧಾರ ಆಗ್ತಾಬಿಟ್ಟು ಒಂದು 900 ರೂಪಾಯಿ ಕೊಟ್ಟು 2 ಔಷಧಿ ಕೊಟ್ಟರು. ಆ ಔಷಧಿ ತಗೊಬಂದು ಹೊಡೆದ 3 ದಿನಕ್ಕೆ ಈ ಥರ ಫುಲ್ ಚೆನ್ನಾಗಿ ಈಗ ಡೆವಲಪ್ ಆಗೋಯ್ತು. ಆ ಥರ ಡೆವಲಪ್ ಆಗಿರೋದು ನೋಡಿ. ಈ ಥರ ಆಗಿದ್ದು ಇನ್ನೊಂದು ಥರ ಆಗಿದೆ ನೋಡಿ, ತೋರಿಸ್ಕೊಡ್ತೀನಿ. ಈಗ ಎಲ್ಲ ಈ ಥರ ತರಗಮಾರು ಬಿದ್ದಿತ್ತು. ಈಗ ಎಲ್ಲ ಫಲತ್ತಾಗಿ ಚೆನ್ನಾಗಿ ಕಾಯ್ಬಿಟ್ಟು ನೋಡಿ, ಈ ಥರ ಕಾಯಿ ನೋಡಿ ಹಿಂಗೆ ನೇತಾಕೊಂಡಿದೆ ಅಂತೇಳಿ ನೋಡಿ. ಈ ಥರ ಅದೆಲ್ಲ ನೇತಾಕೊಂಡ್ಬಿಟ್ಟಿದೆ ಕಾಯಿ. ಅದು ಮಾರು ಬಿದ್ದಂಥ ಕಾಯಿ ಎಲ್ಲ ಪೂರ್ತಿ ಹಾಳಾಗೋಯ್ತು. ಎಲ್ಲ ನೋಡಿ ಈ ಥರ ಬಂದಿತ್ತು ಕಾಯಿ, ಈ ಥರ ಬಂದಿತ್ತು ಕಾಯಿ ಎಲ್ಲ. ಅದು ಎಲ್ಲ ಉದುರೋಯ್ತು. ಅದು ಉದುರೋದ್ಮೇಲೆ ಫುಲ್ಲು ಚೆನ್ನಾಗಿ ಈಗ ಬೆಳೆ ಕೊಟ್ಟದ. ಈಗ ನಾನು 7,500 ಗಿಡ ಹಾಕಿನಿ. 7,500 ಗಿಡಕ್ಕೆ ಕನಿಷ್ಠ ಅಂತಾರುವ 7 ಟನ್ ಕಾಯಿ ಬರ್ತದ ಬಿಟ್ಟದ. ಈಗ ಒಂದು ಕುಯ್ ಕೂದಾಗದ ಪೂರ ನೆಕ್ಸ್ಟಿಗೆ ಅದು ಬಿಟ್ಟದ. ಈಗ ಚೆನ್ನಾಗಿ ಬಿಟ್ಟದ ಫಸಲು. ಈ ಥರ ಆಗ್ಬಿಟ್ಟು ನಮ್ಗೆ ಇನ್ನಾಗ್ಬಿಟ್ಟು ಈಗ ಫಸಲು ಮಾತ್ರ ಈಗ ಸೂಪರ್ ಆಗದ ನೋಡಿ. ಅದೆಲ್ಲ ಹೋಗ್ಬಿಡ್ತು. ಅದು ಎಲ್ಲ ಹೋಗ್ಬಿಟ್ಟಿದ್ದು ಪುನಃ ಡೆವಲಪ್ ಆಗ್ಬಿಡ್ತು. ಡೆವಲಪ್ ಆಗಿ ಈಗ ಇದು ಮಾಡ್ಬಿಟ್ಟು ಹಣ್ಣು ಚೆನ್ನಾಗಿ ಬಂದಿದೆ. ಈಗ ಇನ್ನೂ ಫಸಲು ಇನ್ನೂ ಪುಡಿಯೋದ ಮೇಲೆ ಅದಿಲ್ಲ, ಇನ್ನೂ ಹಾಳಾಗಿಲ್ಲ. ಎಲ್ಲ ಔಷಧಿ ಹೊಡೆದ ಮೇಲೆ ನೋಡಿ ಹಿಂಗಾಗದ ನೋಡಿ. ನೋಡಿ ಯಾವ ಥರ ಬಂದದ ಕುಡಿ ಎಲ್ಲ. ಅದು ಆದಮೇಲೆ ಮಾರು ಹೋಗಿ ಹೊಂಟೋಗಿ ಈ ಥರ ಕುಡಿ ಎಲ್ಲ ಚೆನ್ನಾಗಿ ಇನ್ನೂ ಬೆಳತನೇ ಅದ ಕುಡಿ. ಕಾಯು ಅಷ್ಟೇ ಬಿಟ್ಟದ ಫುಲ್ ಫಲತ್ತಾಗಿ ನೋಡಿ ಹೆಂಗೆ ಬಿಟ್ಟಿದ್ದು ಕಾಯ್ದು. ಇದು ಔಷಧಿ ಅವ್ರು ಕೊಟ್ಟಿದ್ದಂಥ ಔಷಧಿ ಇದೊಂದು ಹುಳುಗೊಂದು ಕೊಟ್ಟಿದ್ರು. 2 ಇಲ್ಲಾಗ್ಬಿಟ್ಟು ಇನ್ನಾಗ್ಬಿಟ್ಟು ಈಗ ಸೂಪರಾಗಿ ಬೆಳೆ ಬಂದಿದೆ ನಮ್ಗೆ. ಅದರಿಂದ ಆಡಿ ನಮ್ಗೆ ಈಗ ಎಲ್ಲರೂ ಅಂತ ರೈತರು ಬಾಂಧವರಿಗೆ ಮೋಸ ಹೋಗಬೇಡಿ ಅಲ್ವ. ಈ ಔಷಧಿ ತಗೊಂಡು ಹೊಡೆದು ನೋಡಿ, ಆಗ ಪರಿಶ್ರಮ ಮಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಯ್ತದ. ನಾನು 7,500 ಗಿಡಗೆ 25,000 ರೂಪಾಯಿ ಔಷಧಿ ಹೊಡೆದಿ. ಅಲ್ಲೇನೂ ಕೆಲಸನೇ ಇರೋದಿಲ್ಲ. ಬರೀ 900 ರೂಪಾಯಿ ತಂದು ಹೊರಕ್ಕೆ ಅದು ಮಾತ್ರ ಈಗ ಸೂಪರಾಗ ಅದೆಲ್ಲ ಹೋಗ್ದಲ್ವ. ಈಗ ಒಂದು ಗಿಡದ 4 ರಿಂದ 5 kg ಕಾಯಿ ಬಿಟ್ಟದ ನೋಡಿ. ಈಗ ಎಲ್ಲ ಇದೆಲ್ಲ ಕಾಯಿ ನೋಡಿ, ಈಗೆಲ್ಲ ಹಣ್ಣು ಬಂತು. ಅದರಿಂದ ಭಾಳ ರೈತರು ಮೋಸ ಹೋಗಬೇಡಿ. ಚೆನ್ನಾಗ ಸ್ವಲ್ಪ ನಾವು ಪುನಃ ಹಾಕಕ್ಕೆ ಮುಂದೆ ತುಂಬ ಇರ್ತಾ ಇರ್ತೀನಿ ಔಷಧಿಯಿಂದ.